ಹೊಸ ನಿಯಮವನ್ನು ಜಾರಿಗೆ ತರಲು ಮುಂದಾದ ಜಿಬಿಎ ಶ್ವಾನ ಸಾಕುವವರಿಗೆ ಲೈಸೆನ್ಸ್ ಕಡ್ಡಾಯ ಮಾಡಲು ಪ್ಲಾನ್. ಕ್ರೂರ ಸ್ವಭಾವದ ಶ್ವಾನ ಸಾಕುವಿಗೆ ನಿಷೇಧ ಹೇರಲು ಚಿಂತನೆ. ಸಾಕು ನಾಯಿ ಮಾಲೀಕರು ಎಷ್ಟರ ಮಟ್ಟಿಗೆ ಅನುಸರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಭೈರತಿ ಬಸವರಾಜ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಈಗ ಸಿಐಡಿ ಪೊಲೀಸರಿಗೆ ಶರಣಾಗದೆ ಬೇರೆ ಆಯ್ಕೆಗಳಿಲ್ಲ. ಭೈರತಿ ಬಸವರಾಜು ಪರ ವಕೀಲರ ವಾದವನ್ನು ಆಲಿಸದೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅಮೆರಿಕದ ರಸ್ತೆಯಲ್ಲಿ ಪೊಲೀಸ್ ವಾಹನ ಡಿಕ್ಕಿಯಾಗಿ ಮೃತಪಟ್ಟಿದ್ದ ಆಂಧ್ರ ಮೂಲದ ಭಾರತೀಯ ವಿದ್ಯಾರ್ಥಿನಿ ಜಾಹ್ನವಿ ಕಂಡುಲಾ ಕುಟುಂಬಕ್ಕೆ ಅಮೆರಿಕದ ಆಡಳಿತದಿಂದ ಬರೋಬ್ಬರಿ $29 ಮಿಲಿಯನ್ ಪರಿಹಾರ. 2023ರಲ್ಲಿ ನಡೆದಿದ್ದ ಈ ದಾರುಣ ಘಟನೆ. ತುರ್ತಾಗಿ ಹೋಗ್ತಿದ್ದ ಪೊಲೀಸ್ ಅಧಿಕಾರಿ ಮಿತಿಮೀರಿದ ವೇಗದಿಂದ ಆಕ್ಸಿಡೆಂಟ್ ಆಗಿತ್ತು. ಟಾಕ್ಸಿಕ್ ಟೀಸರ್ ಬಗ್ಗೆ ಕ್ರೈಸ್ತ ಒಕ್ಕೂಟ ದೂರು. ಟೀಸರ್ ನೋಡಿ ಸಿನಿಮಾವನ್ನ ಜಡ್ಜ್ ಮಾಡುವುದು ಸರಿಯಲ್ಲ ಎಂದ ಜಯಮಾಲಾ. ಸಿನಿಮಾ ಇನ್ನೂ ಸೆನ್ಸಾರ್ ಮಂಡಳಿಯಿಂದ ಪ್ರಮಾಣೀಕೃತಗೊಂಡಿಲ್ಲ, ಮೊದಲು ಸಿನಿಮಾ ನೋಡಿ ಎಂದು ವಾಣಿಜ್ಯ ಮಂಡಳಿ ಅಧ್ಯಕ್ಷೆ. ಪುನೀತ್ ಮಿಲನ ಸಿನಿಮಾದ ಮುದ್ದು ಮುಖ ಪಾರ್ವತಿ ಮೆನನ್ ಅವರ ಹೊಸ ಫೋಟೋಶೂಟ್ ವೈರಲ್ ಆಗಿ ಗಮನ ಸೆಳೆದಿದೆ. ಸದ್ಯ ಅವರ ಹೊಸ ಲುಕ್ ಬಗ್ಗೆ ಕರ್ನಾಟಕದಲ್ಲೂ ಚರ್ಚೆ. ದಪ್ಪ ಆಗಿದ್ರೂ ಬೋಲ್ಡ್ ಲುಕ್ನಲ್ಲಿ ಇಷ್ಟಪಡ್ತಿದ್ದಾರೆ. ಸದ್ಯ ಮಲಯಾಳಂ ಚಿತ್ರರಂಗದಲ್ಲಿ ಬ್ಯುಸಿ ಇರೋ ನಟಿ.